ಅಮ್ಮ, ಕಿರಣ್ ಎಲ್ಲ ವ್ಯವಸ್ಥೆ ಮಾಡಿದಾರಂತಮ್ಮ. ರಿಜಿಸ್ಟರ್ ಆಫೀಸಲ್ಲೇ ನಮ್ಮದು ಮದುವೆ. ಆದರೂ ನಂಗೆ ಒಂದು ಕಡೆ ಭಯ ಆಗ್ತಿದೆ. ನಿಮ್ಮ ಅಪ್ಪ ಮತ್ತು ನಿಮ್ಮ ಅಣ್ಣವ್ರಿಗೆ ಹೇಳ್ದೆ ಮದುವೆ ಮಾಡ್ತಿದ್ದೀವಲ್ಲ, ಎಲ್ಲಿ ಆಮೇಲೆ ನನ್ನ ಏನು ಮಾಡ್ತಾರೋ ಏನೋ ಅಂತ ಭಯ ಭಯ ಪುಕ್ಕ ಪುಕ್ಕ ಆಗ್ತೈತೆ ಕಣೆ. ಅಮ್ಮ, ನೀನೇ ನನಗೆ ಧೈರ್ಯ ಹೇಳಬೇಕು. ನೀನೇ ಹಿಂಗೆ ಭಯ ಪಟ್ಕೊಂಡಿದ್ರೆ ಹೆಂಗಮ್ಮ? ಸುಮ್ಮನಿರು, ಏನೂ ಆಗಲ್ಲ. ಅಲ್ಲಿ ಕಿರಣ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ನಾವು ಬೇಗ ಹೋಗಬೇಕು. ಹೀಗೆ ಒಳ್ಳೆ ಟೈಮ್ ಗೊತ್ತಾ? ಅಪ್ಪ ಮತ್ತು ಆನಂದಣ್ಣ ಎಲ್ಲ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂದರೆ ಅವರು ಇದೆ ನಮ್ಮ ವಿಷಯ ಮಾತಾಡೋಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಆನಂದಣ್ಣ. ಇಲ್ಲೇ ಇದ್ದರೆ ನಾನು ಜಗಳ ಮಾಡಿಬಿಡ್ತೀವಿ ಅಂತೇಳಿ. ಒಳ್ಳೆಯದೇ ಆಯಿತು ಅವ್ರು ಹೊರಗಡೆ ಹೋಗಿದ್ದು. ಇನ್ನು ಅದಕ್ಕೆ ಅಡುಗೆ ರೂಮಲ್ಲಿ ಅದೇ ಟಿಫನು ಮತ್ತು ಅಡುಗೆ ಎಲ್ಲ ಮಾಡ್ಕೊತ ಇದ್ದಾರೆ. ಯಾರಿಗೂ ಗೊತ್ತಾಗಲ್ಲಮ್ಮ. ನಾವು ಬೇಗ ಹೋಗಿ ಬಂದುಬಿಡೋಣ. ಹೋಗಿ ಅಲ್ಲಿ ಮದುವೆ ಮಾಡ್ಕೊಂಬಂದುಬಿಟ್ರೆ ಆಯಿತು. ಮದುವೆ ಆದಮೇಲೆ ಇವ್ರು ಏನು ಮಾಡೋಕ್ಕಾಗುತ್ತೆ ಹೇಳು? ತಾಳಿ ಕಿತ್ಸೋಕ್ಕಂತೂ ಆಗಲ್ಲ. ಹೌದಮ್ಮ, ಬೈದರೆ ಒಂದು ಎರಡು ಮಾತು ಬೈತಾರೆ ಅಷ್ಟೇ. ಮದುವೆ ಆದಮೇಲೆ ಮುಗಿದೋಯ್ತು. ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ಅಕ್ಕಗೆ ಇಷ್ಟ ಆಗಿರೋ ಮದುವೆ ಮಾಡಬೇಕಲ್ಲಮ್ಮ. ಅಣ್ಣ ಅಪ್ಪ ಅಂತೂ ಒಪ್ಕೊಳ್ತಿಲ್ಲ. ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅವರೇನೋ ಮದುವೆ ಮುರಿಯೋಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾವಾದರೂ ಹೆಲ್ಪ್ ಮಾಡೋಣಮ್ಮ ಅಕ್ಕಗೆ. ಅಮ್ಮ, ನಿಂಗೆ ಎಷ್ಟಂತ ಹೇಳ್ಬೇಕಮ್ಮ? ರಾತ್ರಿ ಎಲ್ಲ ಹ್ಞೂ ಅಂದು ಇವಾಗ ಹಿಂಗೆ ಎದ್ರುಕೋತಿದ್ಯಲ್ಲ. ಏನೂ ಆಗಲ್ಲ. ನಾನು ಒಳ್ಳೆ ಮನೆ ಸೇರ್ತೀನಮ್ಮ. ಮಹಾರಾಣಿ ಥರ ಇರ್ತೀನಿ. ನನ್ನ ಲೈಫ್ಗೋಸ್ಕರ ಆದರೂ, ಮುಂದಿನ ಫ್ಯೂಚರ್ಗೋಸ್ಕರ ಆದರೂ ಒಪ್ಕೊಮ್ಮ. ಬೇಗ ಬಾ, ಭಯಪಡಬೇಡ, ಏನೂ ಆಗಲ್ಲ. ಸರಿ ಸರಿ, ನಡೀರಿ. ನನ್ನ ಮಗಳು ಖುಷಿಯಾಗಿರ್ತಾಳಂದರೆ ನಾನು ಏನು ಮಾಡೋಕ್ಕೂ ಸಿದ್ಧ. ನಿಮ್ಮ ಅಪ್ಪ ಹೊಡೆದ್ರೆ ಒಂದು ಎರಡೇಟು ಹೊಡಿಬೋದು, ಇಲ್ಲ ಬೈಬೋದು. ಆದರೆ ನೀನು ಖುಷಿಯಾಗಿರ್ತೀಯಲ್ಲಮ್ಮ, ಅಷ್ಟೇ ಸಾಕು ನನಗೆ. ಇವಾಗೆಲ್ಲ ವ್ಯವಸ್ಥೆ ಮಾಡಿದಾನಂತ ಅವ್ನು ಕಿರಣ? ಹ್ಞೂ ಅಮ್ಮ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನೀನು ಅವನಿಗೀವನು ಅನ್ಬೇಡಮ್ಮ. ನೀನು ಅಳಿಯನ ಹಂಗೆಲ್ಲ ಅನ್ಬೇಡ. ಮರ್ಯಾದೆಯಿಂದ ಮಾತಾಡು. ಆಯ್ತಾಯಿತು. ಅದು ಸೀರೆದೆಲ್ಲ ಇಟ್ಕೊಂಡಿಯಲ್ಲ? ಹ್ಞೂ ಅಮ್ಮ, ಬ್ಯಾಗಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲೇ ರೆಡಿ ಆಗ್ಬೋದಿತ್ತು. ಮತ್ತು ಅಕ್ಕಪಕ್ಕದವರು ನೋಡಿದರೆ ಅಪ್ಪಗೆ ಹೇಳ್ಬಿಟ್ರೆ ಕಷ್ಟ. ಅದಕ್ಕೆ ಯಾರಿಗೂ ಗೊತ್ತಾಗಬಾರ್ದು. ಇವಾಗ ಸುಮ್ಮನೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನಂಗೆ ಹೋಗೋಣ. ಅಲ್ಲಿ ಕಿರಣ್ ಅವರು ಒಂದು ಯಾವುದೋ ರೂಮ್ ಅಡ್ಜಸ್ಟ್ ಮಾಡಿದಾರಂತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಾನು ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗ್ತೀನಿ. ಅದಾದಮೇಲೆ 9 ಗಂಟೆ 9:15 ಹಂಗೆ ನಮ್ಮದು ಮ್ಯಾರೇಜ್ ಆಗಿಬಿಡುತ್ತೆ. ಸರಿ, ನಡೀರಿ, ಬಡ ಬಡ ಲೇಟ್ ಆಗಿಬಿಡುತ್ತೆ ಮತ್ತೆ. ಆನಂದ, ಏನೋ ಹೇಳ್ಬೇಕಂತಿದ್ದಿಲ್ಲಪ್ಪ, ಈಗ ಹೇಳು. ಮನೇಲಿದ್ರೆ ಸುಮ್ಮನೆ ಜಗಳ ಆಗ್ತಾವ. ಅದಕ್ಕೆ ಹೊರಗಡೆ ಬಂದಂಗೆ ಮಾಡಿ ವಾಕಿಂಗ್ಗೆ ಇಲ್ಲೇ ಮಾತಾಡ್ಸೋಣ, ಇಲ್ಲೇ ಎಲ್ಲ ಕೇಳ್ಕೊಳ್ಳೋಣ ಅಂತ ಇಲ್ಲಿ ಕರ್ಕೊಂಬಂದೆ. ಅಪ್ಪ, ಅದು ಆ ಹುಡ್ಗನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಬಂದಪ್ಪ. ಆ ಹುಡ್ಗ ಯಾವ ಕೋಟ್ಯಾಧೀಶರೂ ಅಲ್ಲ, ಯಾವುದೂ ಅಲ್ಲಪ್ಪ. ಅವ್ನ ಮನೆ ಎಲ್ಲ ನೋಡ್ಕೊಂಬಂದಿದ್ವಿ, ಅವ್ರ ಏರಿಯಾ ಎಲ್ಲ ನೋಡಿದ್ವಿ. ಅವರು ಫುಲ್ಲು ಒಂಥರ ಸ್ಲಮ್ ಏರಿಯಾದಲ್ಲಿದ್ದಾರಪ್ಪ. ಅಷ್ಟು ಅವರು ಮಿಡಲ್ ಕ್ಲಾಸ್ ಕೂಡ ಅಲ್ಲ. ಅವ್ರು ತುಂಬ ಅಂದರೆ ತುಂಬ ಬಡವರಿದ್ದಾರೆ. ನಂಗೆ ಅವ್ರು ಬಡವರಿದ್ದಾರೆ ಅಂತ ಬೇಜಾರಾಗ್ತಾ ಇಲ್ಲ. ಆದರೆ ಅವನು ಸುಳ್ಳು ಹೇಳಿದಾನಲ್ಲ, ಅಷ್ಟು ಕೋಟಿ ಇದೆ ನನ್ನ ಕಡೆ, ಅಷ್ಟು ಕಂಪ್ನಿ ಇದೆ, ಆ ಬಿಸ್ನೆಸ್ಸು ಈ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಏನೋ ಹೇಳಿ ನಮ್ಮ ತಂಗಿಗೆ ಹಿಂಗೆ ಮೋಸ ಮಾಡ್ತಿದ್ದಾನಲ್ಲ. ನಂಗೆ ಅದೇ ಬೇಜಾರಾಗ್ತಾ ಇರೋದು. ಇಂಥ ಮೋಸ್ಕರನ್ನ ಹೋಗಿ ನಮ್ಮ ತಂಗಿ ಮದುವೆ ಆಗ್ತೀನಿ ಅಂತ ಆಟ ಹಿಡ್ದಿದ್ದಾಳಲ್ಲ, ಹೆಂಗಪ್ಪ ಮಾಡೋದೀಗ? ಏನು ಹೇಳ್ತಿದ್ಯಪ್ಪ? ಅವನು ಸುಳ್ಳು ಹೇಳಿದಾನ? ಸುಳ್ಳು ಹೇಳಿ ನನ್ನ ಮಗಳು ನಿಂಗೆ ಮೋಸ ಮಾಡ್ತಿದ್ದಾನ ಅವನು? ಹೌದಪ್ಪ, ನಾನು ನಿಜ ಹೇಳ್ತಿದ್ದೀನಿ. ನಾನೇ ಖುದ್ದಾಗಿ ಅಲ್ಲಿ ಹೋಗಿ ಹಿಂಗೆ ಪಾರ್ವತಿ ಎಲ್ಲ ಫ್ರೆಂಡ್ ಇದ್ದರು, ಅವ್ರು ಪೊಲೀಸ್ ಅವ್ರಿಗೆಲ್ಲ ಒಪ್ಪಿಸಿ, ಅವರು ಎಲ್ಲ ಹುಡ್ಕಾಡಿ ಅವ್ನ ಮನೆಯೆಲ್ಲ ಹುಡುಕಿ ಅವ್ರು ಏನು ಮಾಡ್ತಿದ್ದಾರೆ ಎಲ್ಲ ತಿಳ್ಕೊಂಡೆ ನಾನು ಅಲ್ಲಿ ಹೋಗಿ ನೋಡಿಬಿಟ್ಟು ಬಂದಿರೋದು. ಮೊದಲು ಇದನ್ನೆಲ್ಲ ನಿಮ್ಮ ತಂಗಿಗೆ ಹೇಳ್ಬೇಕು. ಬಾ, ಮನೆಗೆ ಹೋಗೋಣ. ಅಪ್ಪ, ನಿನ್ನೆಯಿಂದ ಅದನ್ನೇ ಹೇಳಕ್ಕೆ ನಾನು ಎಷ್ಟು ಒದ್ದಾಡಿದ್ದೀನಪ್ಪ. ಆದರೆ ಅಮ್ಮ ಮತ್ತು ತಂಗಿರು ನನ್ನ ಮಾತೇ ಕೇಳ್ತಾ ಇಲ್ಲ. ಅವ್ರದ್ದೇ ಅದು ವಾದಿಸ್ತಾ ಇದ್ದಾರೆ. ಅವರು ಫುಲ್ ನಂಬಿಟ್ಟಿದ್ದಾರಪ್ಪ ಆ ಹುಡುಗನ. ಅವನು ಎಷ್ಟು ಮೋಸ ಮಾಡ್ತಿದ್ದಾನಂತ ಇವ್ರಿಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನೀವೇ ಹೆಂಗಾದರೂ ಹೇಳಿ ಒಪ್ಪಿಸ್ಬೇಕಪ್ಪ. ಅವ್ರು ಸ್ವಲ್ಪ ಮುಂದುವರೆದ್ರೂ ನಮಗೆ ಫುಲ್ ಕಷ್ಟಪ್ಪ ಮುಂದೆ. ಇದನ್ನ ಹೆಂಗಾದರೂ ಮಾಡಿ ತಡಿಬೇಕಪ್ಪ. ಸರಿ ಬಾ, ತಡ ಮಾಡೋದು ಬೇಡ. ಹೋಗಿ ಫಸ್ಟು ನಿಮ್ಮಮ್ಮ ಮತ್ತು ನಿಮ್ಮ ತಂಗಿರಿಗೆ ಹೇಳಿ ಅವ್ರು ಹುಚ್ಚು ಬಿಡಿಸ್ಬೇಕು. ಇಲ್ಲಾಂದರೆ ಎಲ್ಲಿ ಮುಂದುವರೆದ್ರು ಮತ್ತೆ ನಮ್ಮ ಬಾಳವೆ ಎಲ್ಲ ಅದ್ಗಡೋದು. ಅನ್ಪೂರ್ಣ? ಮಾವ, ಅತ್ತೆ ಇಲ್ಲ, ಅವರು ದೇವಸ್ಥಾನಕ್ಕೆ ಹೋದರು. ರಾಧಿಕಾ, ದೀಪ ಮತ್ತು ಅತ್ತೆ 3 ಜನನೂ ಏನೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದರು. ಏನೋ ಗುಡಿಗೆ ಹೋಗ್ಯಾರ? ಇಷ್ಟು ಬೇಗ ತಾಯಿ ಮಕ್ಕಳು ಎದ್ದಳಂಗಿಲ್ಲ. ಅದೇಂಗೆ ಅವರು ಇವತ್ತು ಗುಡಿಗೆ ಹೋದ್ರು? ಏನೋ ಮಾವ, ದಿನ ಮನೇಲಿ ಜಗಳ ನೋಡೋಕ್ಕಾಗ್ತಿಲ್ಲ. ನಮಗೆ ಮನಃಶಾಂತಿ ಇಲ್ದಂಗೆ ಆಗ್ತಿದೆ. ಅದಕ್ಕೆ ನಾವು ಗುಡಿಗೆ ಹೋಗಿ ಬರ್ತೀವಿ ಅಂತ 3 ಜನ ಹೇಳಿ ಹೋದ್ರು ಮಾವ. ಹಂಗ? ಸರಿ ಸರಿ. ಇನ್ನೇನು ಬರ್ತಾರೆ ಹೇಳೋ ಹಂಗಲ್ಲ ಗುಡಿಗೆ ಹೋದ್ರೆ. ಅಪ್ಪ, ನಂಗೆ ಯಾಕೋ ತಡ ಮಾಡೋದು ಇಷ್ಟ ಆಗ್ತಾಯಿಲ್ಲ. ನಂಗೆ ಯಾಕೋ ಮನಸ್ಸು ಒಂಥರ ವಿಲ ಅಂತ ಒದ್ದಾಡ್ತಿದೆ. ಏನೋ ಕೇಡಾಗೋ ಥರ ಕಾಣಿಸ್ತಾ ಇದ್ದಪ್ಪ. ನಾವೇ ಗುಡಿಗೆ ಹೋಗಿ ಅಲ್ಲೆಲ್ಲ ಹೇಳ್ಬಿಡೋಣವಾ? ಬೇಡ ಬೇಡ, ನಿನಗೆ ಗೊತ್ತಿದ್ದೇ ಐತಲ್ಲ ನಿಮ್ಮಮ್ಮ ಮತ್ತು ರಾಧಿಕಾ ಬಾಯಿ ಬೊಂಬೈ ಅಂತ. ಈಗ ನಾವೇನ ಅಲ್ಲಿ ಹೋಗಿ ಎಲ್ಲ ಹೇಳ್ಬಿಟ್ವಿ ಅಂದರೆ ಎಲ್ಲ ಜೋರು ಮಾಡಿ ಅರ್ಸಟ್ ಬಿಡಂಗದಾರ ಇಬ್ಬರು ತಾಯಿ ಮಕ್ಕಳು. ಈ ವಿಷಯ ಇನ್ನೂ ಯಾರಿಗೂ ಗೊತ್ತಿಲ್ಲ. ಮತ್ತು ನಮ್ಮ ಮರ್ಯಾದೆ ನಾವೇ ತಗೊಂಡಂಗೆ ಆಗ್ತದೆ ಎಲ್ಲ ಮಂದಿಗೆಲ್ಲ. ಮಾವ, ಅವ್ರು ಇನ್ನೂ ಬರೋಕ್ಕೆ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಟಿಫನ್ ರೆಡಿ ಆಗಿದೆ, ಬಿಸಿ ಬಿಸಿ ಇದ್ದಾಗೆ ತಿಂದ್ಬಿಡಿ ಇಬ್ಬರು.
ಹೌದಮ್ಮ, ತಿಂದ್ಬಿಡ್ಬೇಕು. ನನಗೆ ಕಣ್ ತಿರಿದಂಗೆ ಆಗ್ತದೆ ಟೈಮ್ ತಪ್ಪು ತಿಂದರೆ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಬಂದ್ಬಿಟ್ಟು ತಿಂತೀನಿ. ಸ್ವಲ್ಪ ಸಮಯದ ನಂತರ. ಅಪ್ಪ ಏನಪ್ಪ ಇದು, ಇಷ್ಟೊತ್ತಾದರೂ ಅವರು ಗುಡಿಯಿಂದ ಇನ್ನೂ ಬಂದಿಲ್ಲ. ನಮ್ದಂತದೆ ಸ್ನಾನ ಆಗಿ ಟಿಫನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿಬಿಟ್ವಿ, ಇನ್ನೂ ಬರಲಿಲ್ಲಲ್ಲಪ್ಪ ಅವರು. ಏನೇನಪ್ಪ ನನಗೂ ಅರ್ಥ ಆಗೋಲ್ತು. ಫೋನ್ ಮಾಡೋರಿಗೆ. ಅಪ್ಪ ರಾಧಿಕಾ ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಾ ಇದೆ. ದೀಪಕ್ ಮಾಡ್ತೀನಿರು. ದೀಪಕ್ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲಪ್ಪ. ಅಮ್ಮಗೂ ಮಾಡಿದೆ, ಅಮ್ಮಂದು ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಏನೋ ನನಗೆ ಡೌಟ್ ಹೊಡಿತಾ ಇದೆಯಪ್ಪ, ಇವ್ರು ಏನೋ ಮಾಡೋಕೆ ಹೊಂಟಿದ್ದಾರೆ. ಟೈಮ್ ನೋಡಿದ್ರೆ 10 ಗಂಟೆ ಮೇಲಾಗಿ ಬಂತು. ಇವರೆಂತ ಗುಡಿಗೆ ಹೋಗಿದ್ದರು? ಇಷ್ಟು ತೊಗೊಂಗಿಲ್ಲಲ್ಲ ಇವರು. ಫಸ್ಟ್ ಗುಡಿಗೆ ಹೋಗಂಗಿಲ್ಲ. ಏನೋ ನಡೀತಾ ಇದೆ ಆನಂದ ಇಲ್ಲಿ. ಪಾರ್ವತಿ, ಇವರು ಯಾವ ಗುಡಿಗೆ ಹೋಗ್ತಿದ್ದೀನಿ ಅಂತ ಏನಾದರೂ ಹೇಳಿದ್ರಾ? ಇಲ್ಲಮ್ಮವ, ಏನು ಹೇಳಿಲ್ಲ. ಅವರು ಅಷ್ಟೊಂದು ಹೇಳ್ತಾ ಇರಲಿಲ್ಲ. ನಾನೇ ಕೇಳಿದೆ ಎಲ್ಲಿಗೆ ಹೊರಟಿದ್ದೀರಾ ಅಂತ. ಅವಾಗ ಹೇಳಿದ್ರು ಹಿಂಗೆ ನಾನು ಗುಡಿಗೆ ಹೋಗ್ತಾ ಇದ್ದೀವಿ ನಾವು, ನಮಗೆ ಮನಶಾಂತಿ ಇಲ್ದಂಗೆ ಆಗ್ತಿದೆ ಅಂತ ಹೇಳಿ ಹೋದರು. ಸರಿಯಾಗಿ ಹೇಳು ಇಲ್ಲಮ್ಮವ, ಅವರು ಒಂಥರ ಹಂಗೆ ಬಾಗ್ಲಲ್ಲೇ ಏನೋ ಹೇಳ್ಕೊಂತ ಹಂಗೆ ಹೋಗ್ಬಿಟ್ರು. ಇವರು ಏನೋ ಮಾಡಕ್ಕೆ ನಿಂತಾರ ಆನಂದ. ನಂಗೆ ಯಾಕೋ ಇದೇ ನಡಗ್ದಂಗೆ ಆಗ್ತಾ ಇದೆ. ಎಲ್ಲಿ ನನ್ನ ಮಗಳು ಭವಿಷ್ಯ ಹಾಳಾಗೋಗುತ್ತೋ ಅಂತ ಭಯ ಆಗ್ತಿದೆಯಪ್ಪ. ಅಪ್ಪ ನೀವೇನು ಟೆನ್ಷನ್ ತೊಗೋಬೇಡ್ರಿ, ನೀವು ಸುಮ್ಮನೆ ಭಯ ಎಲ್ಲ ಮಾಡ್ಕೋಬೇಡಿ, ಏನಾಗಲ್ಲ. ನಾನು ನೋಡ್ಕೊಂಬರ್ತೀನಿ. ನಾನು ಎಲ್ಲ ಗುಡಿಗಳಿಗೆ ಹೋಗಿ ಇಲ್ಲಿ ಹತ್ರದಲ್ಲಿ ಯಾವ್ಯಾವ ಗುಡಿ ಇದಾವೋ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಪ್ಪ. ಬೇಡ, ನೀನು ಹೋಗೋದು ಬೇಡ, 3 ಜನನೂ ಹೋಗೋಣ. ಎಲ್ಲಿದ್ದಾರೋ ಏನೋ ಎಲ್ಲ ಗೊತ್ತಾಗ್ಲಿ. ರೀ, ನನಗನ್ಸದ ಮಟ್ಟಿಗೆ ಇಲ್ಲೇ ಹತ್ರ ಇರೋದಂದರೆ ನಾವಿಬ್ಬರು ಮದುವೆ ಮಾಡ್ಕೊಂಡ್ವಲ್ಲ, ಅದೇ ಗುಡಿಗೆ ಏನಾದರೂ ಹೋಗಿರ್ಬೋದು ಅವರು. ಅಲ್ಲೇ ಹೋಗಿ ನೋಡ್ಬೇಕೀಗ. ಅವರು ಈ ಗುಡಿಲೂ ಇಲ್ವಲ್ಲ, ಮತ್ತಿನ್ಯಾ ಗುಡಿಗೆ ಹೋದ್ರು? ಅಪ್ಪ ಅಲ್ಲಿ ಇನ್ನೊಂದು ಅಮೃತೇಶ್ವರ ಗುಡಿ ಇದೆಯಲ್ಲ, ಅಲ್ಲಿಗೇನಾದರೂ ಹೋಗಿರ್ಬೋದಾ? ನಡೀರಪ್ಪ ಅಲ್ಲಿಗೆ ಹೋಗೋಣ. ಹೌದು, ಅಲ್ಲೇನಾದರೂ ಇರ್ಬೋದೇನೋ. ನಡೀರಿ. ಇವರೇನು ಇಲ್ಲಿದ್ದಾರಲ್ಲ, ಮಗಳ ಮದುವೆ ನಡೀತದೆ, ಇವ್ರು ನೋಡಿದ್ರೆ ಇಲ್ಲಿದ್ದಾರೆ. ಮಾಧವಣ್ಣ ಯಾರು? ಓ ನೀವು ಏನಪ್ಪ, ಏನು ಗುಡಿಗೆ ಬಂದಿದ್ರಾ? ಅಣ್ಣ ಅದಿರಲಿ, ಫಸ್ಟು ನಿಮ್ಮ ಮಗಳು ಮದುವೆ ನಡೀತಾ ಇದೆ ರಿಜಿಸ್ಟರ್ ಆಫೀಸಲ್ಲಿ, ನೀವು ನೋಡಿದ್ರೆ ಇಲ್ಲಿದ್ದೀರಾ? ಏನು ಮದುವೆನಾ? ಹೌದಣ್ಣ, ಈ ವಿಷಯ ನಿಮಗೆ ಗೊತ್ತಿಲ್ವಾ? ನಾನು ಈಗ ನೋಡ್ಕೊಂಬಂದೆ, ಅಲ್ಲೇ ಕೇಳೋಣ ಅಂತ ಇದ್ದೆ. ಅಷ್ಟರಲ್ಲೇ ಮದುವೆ ಆಗಿತ್ತು. ತಾಳೆಲ್ಲ ಕಟ್ಬಿಟ್ಟಿದ್ದ ಹುಡುಗ. ಅದಾದಮೇಲೆ ನೀವಿಲ್ಲ ಅಂತ ನಂಗೆ ಅಲ್ಲಿ ಸ್ವಲ್ಪ ಡೌಟ್ ಬಂತು. ಅದಕ್ಕೆ ಹಂಗೆ ಮನೆ ಕಡೆ ಹೊಂಟಿದ್ದೆ ಕೇಳೋಣ ಅಂತ. ಇಲ್ಲಿ ನೋಡಪ್ಪ, ಈ ವಿಷಯನ ಎಲ್ಲಿ ಹೊರಗಡೆ ಹೇಳ್ಬೇಡ, ಇದು ನಮ್ಮ ಮನೆ ಮರ್ಯಾದೆ. ಇಲ್ಲ ಅಣ್ಣ, ನಾನು ಯಾಕೆ ಹಂಗೆ ಮಾಡೋಕ್ಕೋಗ್ಲಿ? ನಾನು ಯಾರಿಗೂ ಹೇಳಲ್ಲ. ನೀವು ನನಗೇನು ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಅಂತ ಕೇಳ್ಬೋದಾ ಅಣ್ಣ? ಇಷ್ಟ ಆಗಿದೆ ನೋಡಪ್ಪ. ಅಯ್ಯೋ, ಯಾಕೆ ಹಿಂಗೆ ಮಾಡ್ತು ಈ ಹುಡುಗಿ? ನೀವು ಅಷ್ಟು ಹೇಳಿದ್ರೂ ಹುಡುಗಿಗೆ ಬುದ್ಧಿ ಬರಲಿಲ್ವಾ? ಹೋಗ್ಲಿ ಬಿಡೋಣ, ಆದಂಗೆ ಆಯಿತು. ದೇವ್ರಿಚ್ಛೆ, ಅದು ಅವರು ಹಣೆಬರ ಎಲ್ಲಿರುತ್ತೋ ಅಲ್ಲೇ ಆಗ್ತಾವ ಅಂತಾರಲ್ಲ, ಹಂಗೆ ಹೋಗ್ಲಿ ಬಿಡಿ. ಆಗಿದ್ದೆಲ್ಲ ಆಯಿತು. ಈಗೇನು ಬದಲು ಮಾಡೋಕ್ಕಾಗಲ್ಲ. ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ಅಮ್ಮ ರಾಧಿಕಾ, ಅಪ್ಪ ಅಳಿಯ, ಇಲ್ಲೇ ಗುಡಿ ಇದೆ, ಇಲ್ಲೇ ಆಶೀರ್ವಾದ ತಗೊಂಡು ಕೈ ಮುಕ್ಕೊಂಡು ಮನೆಗೆ ಹೋಗೋಣ್ರಿ. ಇಲ್ಲೇ ಗುಡಿಯಾಗ ತಾಳಿ ಕಟ್ಸ್ಬೇಕಂತ ಇತ್ತು, ಮತ್ತೇನು ಮಾಡೋದು? ರಿಜಿಸ್ಟ್ರ್ ಆಫೀಸಲ್ಲೇ ಮದುವೆ ಮಾಡಿದ್ರೆ ಒಳ್ಳೆಯದು, ಸೇಫ್ ಅಂತ ಹೇಳಿದ್ರಿ. ಹಂಗಾಗಿ ನಾನು ಒಪ್ಕೊಂಡೆ. ಅದಕ್ಕೆ ಇಲ್ಲಿ ಕೊನೆಯದಾಗಿ ಗುಡಿಯಾಗ ಕೈ ಮುಕ್ಕೊಂಡನ ಹೋಗೋಣ್ರಿ ಬರ್ರಿ.